ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂತಹ ಆರೋಪದ ಪ್ರಕರಣ ಅಧಿಕೃತವಾಗಿ ಈಗಾಗಲೇ SIT ಅವರು ಧರ್ಮಸ್ಥಳಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇವತ್ತಿನಿಂದ ಅವರು ತನಿಖೆಯನ್ನು ಕೂಡ ಆರಂಭ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣ ಇದು. ಪ್ರಕರಣದ ತನಿಖೆಗೆ ಇಳಿದಿದೆ SIT ಟೀಮ್. ನಿನ್ನೆನೇ ಧರ್ಮಸ್ಥಳಕ್ಕೆ ಆಗಮಿಸಿದ SIT ಟೀಮ್ DIG ಅನುಚೇತ್ ಮತ್ತು SP ಜಿತೇಂದ್ರ ಕುಮಾರ್ ಅವರು, ಈ ಪ್ರಕರಣದ ತನಿಖಾಧಿಕಾರಿ ಕೂಡ ಜಿತೇಂದ್ರ ಕುಮಾರ್ ಅವರೇನೆ, IG ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. SIT ತಂಡದ ಇತರ ಅಧಿಕಾರಿಗಳು, ಅವರಿಗೆ ಸಪೋರ್ಟಿಂಗ್ ಸ್ಟಾಫ್ ಕೊಟ್ಟರಲ್ಲ, ಅವರು ಕೂಡ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಆಮೇಲೆ ಅಲ್ಲಿನ ಸ್ಥಳೀಯ ಪೊಲೀಸರಿಂದ ಕೂಡ ಒಂದಷ್ಟು ಮಾಹಿತಿ, ಎಲ್ಲೆಲ್ಲಿ FIR ದಾಖಲಾಗಿದೆ, ಏನೇನು ದಾಖಲೆಗಳಿದೆ, ಇಲ್ಲಿ ತನಕ ಪ್ರಕರಣದ ತನಿಖೆ ಏನಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತಿನಿಂದ ಅಧಿಕೃತವಾಗಿ ತನಿಖೆಗೆ ಇಳಿಯುತ್ತೆ SIT ಟೀಮ್. ಅವ್ರದ್ದೇ ಆದಂತಹ ಒಂದು ಟೈಮ್ ಟೇಬಲ್ ಥರ ಮಾಡ್ಕೊಂಡಿರ್ತಾರೆ. ಫಸ್ಟ್ ಏನು ಮಾಡಬೇಕು, ಆ ನಂತರ ಏನು, ಯಾವಾಗ ಶವಗಳನ್ನು ತೆಗಿಬೇಕಾಗುತ್ತೆ, ಆಮೇಲೆ ಆ ಅನಾಮಿಕ ವ್ಯಕ್ತಿಯನ್ನು ಯಾವಾಗ ಒಳಪಡಿಸ್ಬೇಕು, ಇದೆಲ್ಲ ಅವ್ರದ್ದೇ ಆದಂಥ, ಯಾಕೆಂದರೆ ಬೆಂಗಳೂರಿನಲ್ಲಿ ಸಾಲು ಸಾಲು ಸಭೆಗಳನ್ನ ಮಾಡ್ಕೊಂಡು ಹೋದ್ರಲ್ಲ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಈಗ ಇವತ್ತಿನಿಂದ ಅವರು ವಿಚಾರಣೆಯನ್ನು ಆರಂಭ ಮಾಡ್ತಾರೆ. ಜೊತೆಗೆ ಅಲ್ಲೊಂದು SIT ಕಚೇರಿ ಕೂಡ ಓಪನ್ ಮಾಡಿದ್ದಾರೆ ಇವತ್ತಿನಿಂದ ಬೆಳ್ತಂಗಡಿನಲ್ಲಿ. ಇವತ್ತಿನಿಂದ ಯಾರಾದರೂ ಬಂದು ದೂರು ಕೊಡ್ಬೋದು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೋದು, ಅನುಮಾನಗಳನ್ನ ವ್ಯಕ್ತಪಡಿಸೋ ವ್ಯಕ್ತಿಗಳು ಬರ್ಬೋದು. ಸೊ ಇವೆಲ್ಲ ಸಾಧ್ಯತೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಂಡ. ದೀಪಕ್, ಇವತ್ತಿನಿಂದ ಅಧಿಕೃತ ವಿಚಾರಣೆ ಮತ್ತು ತನಿಖೆ ಆರಂಭ ಆಗ್ತಿದೆ SIT ಇಂದ. ಅವ್ರದ್ದೇ ಆದಂತಹ ಒಂದು ಟೈಮ್ ಟೇಬಲ್ ಇರುತ್ತೆ. ಸೊ ಅದರ ಪ್ರಕಾರವೇ ಹೇಳೋದಾದರೆ ಹೇಗೆ ಸಾಗಬಹುದು ಇವತ್ತಿನಿಂದ ವಿಚಾರಣೆ ಮತ್ತು ತನಿಖೆ ಅಂತ? ಅರವಿಂದ್, ಲಾಸ್ಟ್ ಭಾನುವಾರ ಈ ಒಂದು SIT ಫಾರ್ಮ್ ಆಗಿತ್ತು. ಆ ನಂತರ ಅದರ ಮಾರನೇ ದಿವಸವೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಭೆಗಳನ್ನು ಬೆಂಗಳೂರಿನಲ್ಲಿ ಮಾಡಿದರು. ನಿನ್ನೆ DIG ಅನುಚೇತ್ ಅವರು ಮತ್ತು SP ದಯಾಮ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿರುವಂಥದ್ದು. ಬಂದ ನಂತರ ಇಲ್ಲಿನ IGP ಅಮಿತ್ ಸಿಂಗ್ ಮತ್ತು ದಕ್ಷಿಣ ಕನ್ನಡ SP ಅರುಣ್ ಕುಮಾರ್ ಅವರನ್ನು ಭೇಟಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಔಪಚಾರಿಕ ಸಭೆಯನ್ನು ನಡೆಸಿದ್ದಾರೆ. ಮತ್ತು ಈ ಪ್ರಕರಣ ನಡೆದ ವರ್ಷಗಳು, ಆ ನಂತರ ಆದಂತಹ ದೂರುಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಬಾರಿ IGP ಮತ್ತು SP ಜೊತೆ ಮಾತುಕತೆ ಆಗಿರುವಂಥದ್ದು. ಇವತ್ತು ಅಧಿಕೃತವಾಗಿ ತನಿಖೆ ಆರಂಭವಾಗ್ತದೆ ಅನ್ನುವಂಥದ್ದು. ನಾವಿವಾಗ ಮಂಗಳೂರಿನಲ್ಲಿದ್ದೇವೆ. ಮಂಗಳೂರಿನ ಮಲ್ಲಿಕಟ್ಟೆ ಅನ್ನುವಂಥ ಪ್ರದೇಶದಲ್ಲಿ ಈ ಒಂದು ಫಾರೆಸ್ಟ್ IB ಇದೆ. ಈ IBಯಲ್ಲಿ ಒಂದು ಕಚೇರಿಯನ್ನು ತೆಗೆದಿರುವಂಥದ್ದು. ಅಂದರೆ IPS ಲೆವೆಲ್ನ ಅಧಿಕಾರಿಗಳು ಮಂಗಳೂರಿಗೆ ಭೇಟಿ ಕೊಟ್ಟ ನಂತರ ಅವರು ಇಲ್ಲಿ ಸಭೆಗಳನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ತಾತ್ಕಾಲಿಕವಾಗಿ SITಯ ಒಂದು ಕಚೇರಿಯನ್ನು ತೆರೆದಿರುವಂಥದ್ದು. ಇಲ್ಲಿ ಮೀಟಿಂಗ್ಗಳು ಆಗ್ತದೆ ಮತ್ತು ಹಿರಿಯ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥದ್ದು ನಡೀತದೆ ಅನ್ನುವಂಥದ್ದು. ಆನಂತರ ತನಿಖಾಧಿಕಾರಿಯಾಗಿ ಜಿತೇಂದ್ರ ದಯಾಮ್ ಅವರನ್ನು ಈಗಾಗಲೇ ನೇಮಿಸಲಾಗಿದೆ. ಅವರು ಬೆಳ್ತಂಗಡಿಯಲ್ಲಿ ಇದ್ದು, ಅಲ್ಲಿ ಬೆಳ್ತಂಗಡಿಯ ಪಕ್ಕದಲ್ಲೇ, ಅಂದರೆ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಒಂದು ಕ್ವಾರ್ಟರ್ಸ್ ಇದೆ. ಹೊಸ ಕ್ವಾರ್ಟರ್ಸ್ನಲ್ಲೇ ಒಂದು ಕಚೇರಿಯನ್ನು ಓಪನ್ ಮಾಡಿರುವಂಥದ್ದು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನ ಅಂದರೆ ಮಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ, ಯಾಕಂದರೆ ಇಲ್ಲಿ ದಕ್ಷಿಣ ಕನ್ನಡ SP ಕಚೇರಿ ಇದೆ, ಅದರ ಜೊತೆಗೆ ವೆಸ್ಟರ್ನ್ ರೇಂಜ್ IGP ಅವರ ಕಚೇರಿ ಇದೆ. ಮತ್ತು ಓಡಾಟ ಮಾಡೋದಕ್ಕೆ ಅವರು ಏರ್ಪೋರ್ಟ್ನ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲೇ ಸಭೆಗಳನ್ನು ಮಾಡುವಂತಹ ಅವಕಾಶಗಳಿಗೋಸ್ಕರ ಮಂಗಳೂರಿನಲ್ಲಿ ಒಂದು ಕಚೇರಿಯನ್ನು ತೆರೆದಿದ್ದಾರೆ. ಇವತ್ತು 9 ಗಂಟೆಯ ನಂತರ ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ ಅನ್ನುವಂಥದ್ದು. ಪ್ರಮುಖವಾಗಿ ನಿನ್ನೆ ಸಂಜೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗ್ ಅನ್ನು ಹಿರಿಯ ಅಧಿಕಾರಿಗಳು ನಡೆಸಿರುವಂಥದ್ದು. ಆ ನಂತರ ಎಲ್ಲ ಕೇಸ್ ಫೈಲ್ಗಳನ್ನು ತನಿಖಾಧಿಕಾರಿಗಳು ಕೈಗೆತ್ತಿಕೊಂಡು ಮಂಗಳೂರಿಗೆ ಬಂದು DIG ಅನುಚೇತ್ ಅವರನ್ನ ಭೇಟಿ ಆಗ್ತಾರೆ ಅನ್ನುವಂಥದ್ದು. ಅನುಚೇತ್ ಅವರು ಇವತ್ತು ಪೂರ್ತಿ ದಿವಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಾರಾ ಅಥವಾ ಮಧ್ಯಾಹ್ನದ ನಂತರ ಅವರು ಬೆಂಗಳೂರಿಗೆ ವಾಪಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದು ಮೊದಲ ಭೇಟಿ. ಆರಂಭದ ಎಲ್ಲ ದಾಖಲೆಗಳನ್ನು ಪಡ್ಕೊಂಡು ಒಂದು ಮೀಟಿಂಗ್ ಅನ್ನು ನಡೆಸಿದ ನಂತರ ಮತ್ತೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಪ್ರಣಬ್ ಮೊಹಂತಿ ಅವರ ಜೊತೆ ಮೀಟಿಂಗ್ ಅನ್ನು ನಡೆಸ್ತಾರ. ಮುಂದಿನ ತನಿಖೆಗಳ ಬಗ್ಗೆ ಅಲ್ಲಿ ಅವರು ಚರ್ಚೆಗಳನ್ನು ಮಾಡ್ತಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ದೀಪಕ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.
ಇಡೀ ಪ್ರಕರಣದ ವೇಗ ಸಿಗಬೇಕಂದ್ರೆ ಅನಾಮಿಕ ವ್ಯಕ್ತಿಯ ಹೇಳಿಕೆಗಳನ್ನು ಪೊಲೀಸರು ಕೂಡ ದಾಖಲಿಸ್ಕೊಳ್ಬೇಕು, SIT ಟೀಮ್ ದಾಖಲಿಸ್ಕೊಳ್ಬೇಕು, ಆತನನ್ನ ಇಂಟ್ರಾಗೇಟ್ ಮಾಡಬೇಕು. ಆಮೇಲೆ ಆ ಕ್ರೈಮ್ ಸೀನ್, ಆತನ ಪ್ರಕಾರ ಕ್ರೈಮ್ ಸೀನ್ ಇದೆ ಅದನ್ನ ಅಟ್ಲೀಸ್ಟ್ ಸೆಕ್ಯೂರ್ ಮಾಡಬೇಕು. ಇಷ್ಟು ದಿನ ಆದರೂ ಸೆಕ್ಯೂರ್ ಆಗಿಲ್ಲ ಅನ್ನೋದೇ ಹಲವರ ವಾದ ಆಗ್ತಾ ಇದೆ, ಹಲವರದ ಆಕ್ಷೇಪ ಆಗ್ತಾ ಇದೆ. ಅನಾಮಿಕ ವ್ಯಕ್ತಿ ಪೊಲೀಸರ ಮುಂದೆ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಅದನ್ನ 161 ನಲ್ಲಿ ದಾಖಲಿಸಲಾಗಿದೆ. CRPC 161 15 ದಿನದಲ್ಲಿ ಅಂದ್ರೆ ಆತ ಕಂಪ್ಲೇಂಟ್ ಕೊಟ್ಟ ಬಳಿಕ ಈ ಪೊಲೀಸ್ನವರು ಏನೇನ್ ತನಿಖೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ SIT ಟೀಮ್ ಪಡಿಲಿಕ್ಕಿದೆ ಅನ್ನೋದ್ರ ಡೀಟೇಲ್ಸ್. ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಮಂಗಳೂರಿನಲ್ಲೇ ಟೀಮ್ ಬಿಡ್ತಾ ಇದೆ, ಅಲ್ಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ. ಹಾಗಾದ್ರೆ ಧರ್ಮಸ್ಥಳಕ್ಕೆ ಯಾವಾಗ ಹೋಗ್ತಾರೆ ಅವರು? ಆ ಪ್ರಶ್ನೆ ಕೂಡ ಇದೆ. ನೋಡೋಣ, ಕೇಳ್ತಾ ಹೋಗೋಣ ಮಾಹಿತಿನ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್. ಈಗ ಎಲ್ರಿಗೂ ಇರುವಂತಹ ಆಕ್ಷೇಪ ಅಥವಾ ಸಣ್ಣದಾದಂತಹ ಭಿನ್ನಾಭಿಪ್ರಾಯ ಅಂತ ಹೇಳಿದ್ರೆ, ಇಷ್ಟು ದಿನ ಆಗಿದೆ ಕಂಪ್ಲೇಂಟ್ ಕೊಟ್ಟು, ಅಟ್ಲೀಸ್ಟ್ ಆ ಗ್ರೇವ್ ಯಾರ್ಡು, ಕ್ರೈಮ್ ಸೀನು ಅದನ್ನ ಸೆಕ್ಯೂರ್ ಮಾಡೋ ಕೆಲಸವನ್ನು ಪೊಲೀಸರು ಮಾಡಿಲ್ಲ ಅಂತ. ಸೊ ಹಾಗಾದ್ರೆ ಉಳಿದಂತೆ ಏನ್ ಮಾಹಿತಿ ಪಡ್ಕೊಂಡಿದ್ದಾರೆ, ಏನ್ ತನಿಖೆ ಮಾಡಿದ್ದಾರೆ ಪೊಲೀಸರು? SIT ಟೀಮ್ ಸ್ಪಾಟ್ಗೆ ಯಾವಾಗ ಹೋಗುತ್ತೆ, ಅಥವಾ ಇವತ್ತು ಕೇವಲ ಮಂಗಳೂರಿನಲ್ಲೇ ಸಭೆಗಳಿಗೆ ಸೀಮಿತ ಆಗುತ್ತಾ ಎಲ್ಲ ವಿಚಾರ? ಸದ್ಯಕ್ಕೆ ಈ ಸಭೆಗಳ ಮೂಲಕನೇ ದಾಖಲೆಗಳನ್ನ ಕ್ರೋಢೀಕರಣ ಮಾಡುವಂಥದ್ದು ಮುಂದುವರಿತದೆ ಅಂತ ಅನಿಸ್ತಾ ಇದೆ ಮಮತಾ. ಯಾಕಂದ್ರೆ 10-15 ವರ್ಷಗಳ ಹಿಂದಿನ ಪ್ರಕರಣ ಆಗಿರೋದ್ರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ದಾಖಲೆಗಳನ್ನ ಪಡ್ಕೋಬೇಕಾಗ್ತದೆ. ಆನಂತರ ಒಂದು ಪೊಲೀಸರು SIT ಟೀಮ್ನವರು ಕರೆ ಕೊಟ್ಟಿರುವಂಥದ್ದು, ಇದನ್ನ ಹೊರತುಪಡಿಸಿ ಯಾರಿಗಾರು ದೂರು ಕೊಡಬೇಕಂತ ಅನ್ನಿಸಿದಲ್ಲಿ ನೇರವಾಗಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಅವರನ್ನ ಸಂಪರ್ಕ ಮಾಡಬಹುದು ಅನ್ನುವಂಥದ್ದು. ಅವರು ಬೆಳ್ತಂಗಡಿಯಲ್ಲೇ ಸಿಗ್ತಾರೆ. ಆದರೆ ನಿನ್ನೆ ಸಂಜೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿರುವಂಥದ್ದು ಅನುಚೇತ್ ಅವರು, DIG. ಇವರು ಇವತ್ತು ಪ್ರಮುಖವಾಗಿ SP ಮತ್ತು ವೆಸ್ಟರ್ನ್ ರೇಂಜ್ IGP ಜೊತೆ ಒಂದು ಮಾತುಕತೆಯನ್ನು ನಿನ್ನೆ ಸಂಜೆ ನಡೆಸಿದ್ದಾರೆ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೇಸ್ ಫೈಲ್ಗಳನ್ನು ತೆಗೆದುಕೊಂಡಂತಹ ದಯಾಮ್ ಅವರು ಅನುಚೇತ್ ಅವರನ್ನ ಭೇಟಿ ಆಗ್ತಾರೆ. ಮತ್ತೊಂದು ಮೀಟಿಂಗ್ ಇಲ್ಲಿ ನಡೀತದೆ ಅನ್ನುವಂಥದ್ದು. ಸುಮಾರು 20 ಜನರ ತಂಡವನ್ನ ಈಗಾಗಲೇ ನೇಮಕ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನಡೆಯುವಂತಹ ಸಭೆಗಳು ಇವತ್ತು ಮಧ್ಯಾಹ್ನದವರೆಗೂ ಕೂಡ ನಡೀಬಹುದು ಅನ್ನುವಂಥದ್ದು. ಇದರ ಜೊತೆಗೆ ತನಿಖಾಧಿಕಾರಿ ದಯಾಮ್ ಅವರು ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿನ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೇಸ್ ಫೈಲ್ಗಳನ್ನ ಪಡ್ಕೊಂಡಿದ್ದಾರೆ. ಅವರು ಅನುಚೇತ್ ಅವರನ್ನ ಮೀಟಿಂಗ್ ಆದ ನಂತರ ಇಲ್ಲಿ ಈ ಮುಂದಿನ ತನಿಖೆಯ ಬಗ್ಗೆ ಮತ್ತು ಈಗಾಗಲೇ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ ಮುಸುಕುದಾರಿ ವ್ಯಕ್ತಿ. ಈತನ ಹೇಳಿಕೆಯ ಜೊತೆ ಅದನ್ನೊಂದು ತಳುಕು ಹಾಕುವಂತಹ ಕೆಲಸಗಳನ್ನ ಮಾಡಬಹುದು. ಆದರೆ ಸ್ಪಾಟ್ ವಿಸಿಟ್ಗೆ ಮೊಹಂತಿ ಅವರು ಯಾವಾಗ ಬರ್ತಾರೆ, ಅನುಚೇತ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಗೆ ಭೇಟಿ ಕೊಡ್ತಾರಾ ಅನ್ನುವ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಈಗಾಗಲೇ ತನಿಖಾಧಿಕಾರಿ ಅವರು ನಿನ್ನೆ ಸಂಜೆಯೇ ಹೋಗಿ ಬೆಳ್ತಂಗಡಿಯಿಂದ ಎಲ್ಲ ಕೇಸ್ ಫೈಲ್ಗಳನ್ನು ಪಡ್ಕೊಂಡಿರುವಂಥದ್ದು. ಮಮತಾ, ಓಕೆ, ಥ್ಯಾಂಕ್ ಯು ದೀಪಕ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಾನು ಹೇಳಿದಲ್ಲ, ಇದೆಲ್ಲ ಆತುರಕ್ಕೆ ಆಗುವಂತಹ ಕೆಲಸಗಳಲ್ಲ. ಯಾಕೆ ಅಂತಂದರೆ ಈಗ ಕ್ರೈಮ್ ನಡೆದು 15 ದಿನದ ಒಳಗಡೆ ಆಗಿದೆ ಅಂತಂದರೆ ಬೇರೆ ಲೆಕ್ಕಾಚಾರ, ಸಾಕ್ಷಿಗಳನ್ನ ಕಲೆ ಹಾಕೋದು. ಬಟ್ ಇದೆಲ್ಲ ತುಂಬಾ ವರ್ಷಗಳ ಹಿಂದಿಂದು ಅವ್ರದೇ ಆದಂತಹ ಮೆಥಡ್ಸ್ ಇರುತ್ತೆ, ಅದರ ಪ್ರಕಾರ ಅವರು ತನಿಖೆಯನ್ನ ಮಾಡ್ತಾರೆ. ಬಟ್ SIT ಮೇಲಿರೋ ಆರೋಪ ಅವ್ರು ಯಾವುದೇ ಪ್ರಕರಣವನ್ನು ಲಾಜಿಕಲ್ ಇಂಡೆಕ್ ತಗೊಂಡು ಹೋಗಲ್ಲ ಅಂತ. ಎಷ್ಟು ಪ್ರಕರಣದಲ್ಲಿ ಜಸ್ಟಿಸ್ ಸಿಕ್ಕಿದೆ ಅನ್ನೋದು ಒಂದು ಏನಾಗುತ್ತೆ ಅಂತ ನೋಡೋಣ.